ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡಿವಿಜಿ ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ಗಳಿಗೆ ಎಷ್ಟು ಪ್ರಾಬ್ಲಮ್ಗಳು ಆಗ್ತಾ ಇದಾವೆ. ಹಾಸ್ಟೆಲ್ ಇಂದ ಕಾಲೇಜಿಗೆ, ಕಾಲೇಜಿಂದ ಮನೆಗೆ, ಈ ಹೋಗಕ್ಕೂ ಬರೋದಕ್ಕೂ ಸಮಯನೇ ಬಹಳ ವ್ಯರ್ಥ ಆಗ್ತಾ ಇದೆ ಅಂತ ಹೇಳಿ ವಿದ್ಯಾರ್ಥಿ ಸಂಘಟನೆಯ ಹಿರಿಯ ಮುಖಂಡರು ಮಾತನಾಡಿರ್ತಕ್ಕಂಥ ಒಂದು ವಿಡಿಯೋವನ್ನ ನೀವು ನೋಡಿ. ಆದ್ರೆ ಇಲ್ಲಿ ಯಮುನಾ ಚಳ್ಳೂರು ವಕೀಲರು ಗ್ರಾಮದಿಂದ ಮಾತನಾಡ್ತಿದ್ದಾರೆ. ಬಟ್ ಇಲ್ಲಿ ನಮ್ಮೂರಿನ ಸರ್ಕಾರಿ ಶಾಲಾ ವಿದ್ಯಾರ್ಥಿನಿಯರಿಗಾಗಿ ನಿಗದಿ ಮಾಡಿರುವ ಬಸ್ ಸೇವೆ ಸರಿಯಾಗಿ ನಡೆಯುತ್ತಿಲ್ಲ. ಬೆಳಿಗ್ಗೆ 9:15ಕ್ಕೆ ಬರಬೇಕಾದ ಬಸ್ಸು ಪ್ರತಿದಿನ 10 ಗಂಟೆಗೆ ಬರುತ್ತಿದೆ. ಇದರಿಂದ ಮಕ್ಕಳು ಪ್ರಾರ್ಥನೆ ಹಾಗೂ ಮೊದಲ ಪೀರಿಯಡ್ ಮಿಸ್ ಮಾಡುತ್ತಿದ್ದಾರೆ ಮತ್ತು ಅವರ ಶಿಕ್ಷಣದ ಮೇಲೆ ಪರಿಣಾಮ ಬೀರುತ್ತಿದೆ. ಸಂಜೆ 4:40ಕ್ಕೆ ಬರಬೇಕಾದ ಬಸ್ಸು 5:30ಕ್ಕೆ ಬರುತ್ತಿದ್ದು, ವಿದ್ಯಾರ್ಥಿಗಳು ಹೆಚ್ಚು ಹೊತ್ತು ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಸ್ ಲೇಟ್ ಆಗುವುದರಿಂದ ವಿದ್ಯಾರ್ಥಿನಿಯರು ಬೈಕ್ ಡ್ರಾಪ್ ಕೇಳಬೇಕಾಗುತ್ತಿದ್ದು, ಇದರಿಂದ ಅವರ ಸುರಕ್ಷತೆಗೂ ಸಮಸ್ಯೆಗಳು ಉಂಟಾಗುತ್ತಿವೆ. ಈ ಬಗ್ಗೆ ಹಲವಾರು ಬಾರಿ ತಿಳಿಸಿದರೂ ಅವರು ಕ್ರಮ ಕೈಗೊಂಡಿರುವುದಿಲ್ಲ. ಆದ್ದರಿಂದ ಜಿಲ್ಲಾ ಶಿಕ್ಷಣಾಧಿಕಾರಿ, DDPI, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, BEO, KSRTC ಡಿಪೋ ಮ್ಯಾನೇಜರ್, ಡಿವಿಷನಲ್ ಕಂಟ್ರೋಲ್ ಹಾಗೂ ಸಾರಿಗೆ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಬಸ್ ಸಮಯವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿಸಿ ವಿದ್ಯಾರ್ಥಿಗಳ ಸುರಕ್ಷತೆ ಖಚಿತಪಡಿಸಬೇಕು. ಇಲ್ಲವಾದರೆ ಕಾನೂನು ಹೋರಾಟ ಹಾಗೂ ಜನ ಹೋರಾಟ ಕೈಗೊಳ್ಳಬೇಕಾಗುತ್ತದೆ. ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆ ಜೊತೆ ನಿರ್ಲಕ್ಷ್ಯ ಸಹಿಸಲಾಗುವುದಿಲ್ಲ. ಬೈಟ್ ನೀಡಿದವರು ಯಮುನಾ ಚಳ್ಳೂರ್ ವಕೀಲರು, ವಿದ್ಯಾರ್ಥಿ ಘಟಕದ ಅಥವಾ ವಿದ್ಯಾರ್ಥಿ ಸಂಘಟನೆಯ ಹಿರಿಯ ಮುಖಂಡರು. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತಿನ ಶಿಕ್ಷಣ ಯಾವ ಮಟ್ಟದಲ್ಲಿದೆ, ಆ ಶಿಕ್ಷಣ ಕಲೀಲಿಕ್ಕೆ ಅಷ್ಟೊಂದೆಲ್ಲ ತ್ರಾಸ್ ತಕೊಂಡು ಹೋಗಿ ಬಂದು ಇಲ್ಲಿ 9:30 ಶಾಲೆ ಸ್ಟಾರ್ಟ್ ಆಗ್ಬೇಕಿರ್ತಕ್ಕಂಥದ್ದು 10 ಗಂಟೆಗೆ ಬಸ್ ಹತ್ತಿದ್ರೆ ಅಲ್ಲಿ ಏನ್ ಪ್ರೇಯರ್ ಮಾಡ್ತಾರೆ, ಅದ್ ಯಾವ ರೀತಿ ಫಸ್ಟ್ ಪೀರಿಯಡ್ ನಲ್ಲಿ ಕುತ್ಕೊಳ್ಳಕ್ಕಾಗುತ್ತೆ. ಡಿಪೋ DC ಅವರು, ಅವಾಗ DDPI ಹಾಗೂ BO, ತಾಲೂಕು BO. ಬಟ್ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ, ಇದು ಎಲ್ಲಿದು ಅಂತ ಹೇಳಿದ್ರೆ ಕಾರಟಗಿ ತಾಲೂಕಿನ ಕರ್ಮಕಾಂಡ ಜಿಲ್ಲೆಯ ಉಸ್ತುವಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ DDPI ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡಲೇ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಅವರಿಗೆ ಸರಿಯಾದ ಸಮಯಕ್ಕೆ ಬಸ್ ಅನ್ನು ನಿಗದಿಪಡಿಸಬೇಕೆಂದು DVG ವಾಯ್ಸ್ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ನಮಸ್ಕಾರ. ಎಲ್ರಿಗೂ ನಮಸ್ತೆ. ಯಮುನಾ ಚಳ್ಳೂರ್ ಅಂತೇಳಿ ವಕೀಲರು. ಇಲ್ಲಿ ನಡೀತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಈ ಬಸ್ಸು ಚಳ್ಳೂರಿಗೆ ಹೋಗ್ತಿದೆ. ಚಳ್ಳೂರಿಗೆ ಯಾಕೆ ಹೋಗ್ತಿದೆ ಅಂದರೆ, ಸ್ಟೂಡೆಂಟ್ಗೆ ಅನುಕೂಲ ಆಗಲಿ, ಸ್ಕೂಲ್ ಮಕ್ಕಳಿಗೆ ಅನುಕೂಲ ಆಗಲಿ ಎಂದು ಈ ಬಸ್ ಬಿಟ್ಟಿದ್ದಾರೆ. ಆದರೆ ಈ ಬಸ್ ಸ್ಕೂಲ್ ಮಕ್ಕಳಿಗೆ ಅನುಕೂಲನೇ ಆಗ್ತಿಲ್ಲ. ಸ್ಕೂಲ್ ಓಪನ್ ಆಗೋದು 9:45ಕ್ಕೆ ಪ್ರೇಯರ್ ಆಗುತ್ತೆ. ಈ ಬಸ್ ಇವಾಗ ಟೈಮ್ ನೋಡ್ಬೋದು, 10 ಗಂಟೆ ಆಗೈತಿ. ಈ 10 ಗಂಟೆ ಅದೇ 10 ಗಂಟೆ ಆಗಿದೆ. ಇಲ್ಲಿ 9:40 ಇನ್ನೂ ಬಸ್ ಬಿಟ್ಟಿಲ್ಲ. ಇನ್ನು ಯಾವಾಗ ಹೋಗೋದು? ಸ್ಕೂಲ್ ಮಕ್ಕಳು ಅನಿವಾರ್ಯ. ಯಾರೋ ಬೈಕ್ ಡ್ರಾಪ್ ಕೇಳ್ಕೊಂಡು ಅಥವಾ ಬಡವರಿಗೆ 9:30 ಆಗಿದೆ. ಸಾಹೇಬ್ರ 9:30 ಆಗಿದೆ. ಮೇಡಮ್ ಅವ್ರಿಗೆ 10 ನಿಮಿಷ ಆಯ್ತು ಬಸ್ ತರಬೇಕು. ಸ್ಕ್ರೀನ್ ಶಾಟ್ ಎಲ್ಲ ತಕೊಂಡಿದ್ದೀನಿ. 9:30 ಆಗಿದೆ ಸರ್, 9:30 ಆಗಿದೆ. ಮೇಡಮ್ 9:10-20 ಬಂದಿದೆ ಗಾಡಿ. 10 ನಿಮಿಷ ಆಯ್ತು ವೇಟ್ ಮಾಡೋದು. ಅದೇ ಸರ್, ಸ್ಕ್ರೀನ್ ಶಾಟ್ ತಗೊಂಡಿನಿ, ಅದನ್ನು ನಾನು ಅದರಲ್ಲಿ ಆ್ಯಡ್ ಮಾಡ್ತೀನಿ. 9:30 ಆಗಿದೆ. 9:30 ಏನಂದ್ರೆ ಆ ತೊಂಡಾಳು ಎಷ್ಟು ಕಿಲೋಮೀಟರ್ ಇದೆ? ಸುಮಾರು ಒಂದು 15 ಕಿಲೋಮೀಟರ್ ಇರ್ಬೋದು. 15 ಕಿಲೋಮೀಟರ್ ಎಷ್ಟೊತ್ತಿಗೆ ಹೋಗುತ್ತೆ? ಸ್ಪೀಡಾಗಿ ಓಡ್ಕೊಂಡು ಆಕ್ಸಿಡೆಂಟ್ ಮಾಡಿ ಮಕ್ಕಳಿಗೆ ಬಡವ್ರ ಮಕ್ಕಳಾಗಾದ್ರೆ ಅನಿವಾರ್ಯ ಕಾರಣಗಳಿಂದ ಬೈಕ್ ಡ್ರಾಪ್ ಕೇಳ್ತಿದ್ದಾರೆ. ಮುಖ್ಯವಾಗಿ ನಾನೇನೆ ಎಷ್ಟೋ ಜನನ ಬೈಕ್ ಡ್ರಾಪ್ ಕೇಳಿದ್ದೀನಿ. ಏನೋ ಅತ್ಯಾಚಾರಕ್ಕೆ ಒಳಗಾಗಿದ್ದೀವಿ ಸ್ಟೂಡೆಂಟ್ಗಳು. ವಿದ್ಯಾರ್ಥಿನಿಯರು ಏನು ಮಾಡಬೇಕು, ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಕ್ರಮ ಕೈಗೊಳ್ಳಬೇಕು.